ಲೋಮಿನಲ್ಲ ಹಾಂ ಓಮಿನಿ ಸರ್. ಯಾವ್ದು ಮಾಡಲಿ ಸರ್ ಅದು? ಸರ್ 2011 ಸರ್. ಓನರು? ಓನರ್ ಸಿಂಗಲ್ ಓನರ್ ಸರ್ ಅದು. ಓ ಎಷ್ಟು ಓಡಿದೆ ಗಾಡಿ? ಸರ್ 2 ಲಕ್ಷ ಚಿಲ್ಲರೆ ಹೊಡೆಯುತ್ತೆ ಸರ್ ಅದು. 2 ಲಕ್ಷ ಮೇಲೆ ಓಡಿದೆಯಾ? ಹೌದು ಸರ್. ಪೆಟ್ರೋಲ್ ಒಂದೇನಾ ಎಲ್ ಪಿ ಜಿ ಏನೋ ಇದೆಯಾ? ಅದು ಎಲ್ ಪಿ ಜಿ ಅಪ್ರೂವಲ್ ಐತೆ ಸರ್, ಕಂಪ್ನಿಯಿಂದನೇ ಫಿಟೆಡ್ ಐತ್ರಿ ಅದು. ಹ್ಞೂ ಬಟ್ ಅದು ಆರ್ ಸಿ ಕಾರ್ಡ್ನ ಬರೀ ಪೆಟ್ರೋಲ್ ಅಷ್ಟೇ ಐತ್ರಿ, ಇನ್ನೊಂದು ಐತೆ ಅಂದ್ರೆ ಅವ್ರ ಕಾರ್ಡ್, ಹ್ಞೂ ಅದನ್ನು ಬೇಕಂದ್ರೆ ಇನ್ನೊಂದು ಹೊಡೆದು ಹಾಕ್ತೇನೆ ಅಂತ ಸರ್. ಓಕೆ, ಅಂದರೆ ಈಗ ಎಲ್ ಪಿ ಜಿ ಇಲ್ಲ, ಪ್ಯೂರ್ ಪೆಟ್ರೋಲಲ್ಲೇ ಓಡ್ತಿದೆ? ಇಲ್ಲ ಸರ್, ಅದೇ ಎಲ್ ಪಿ ಜಿ ಒಳಗೆ ಐತ್ರಿ, ಅದು ಕಂಪ್ನಿ ಫಿಟೆಡ್ ರೀ, ಡೈರೆಕ್ಟ್ ಶೋರೂಮ್ನಾಗ ಏನು ತೊಗೊಂಡಿದ್ರಲ್ಲ ರೀ, ಹಾಂ ಅವಾಗ ಎಲ್ ಪಿ ಜಿ ಫಿಟೆಡ್ ಐತ್ರಿ ಅದು. ಹಾಂ, ಅಂದರೆ ಈಗ ಎಲ್ ಪಿ ಜಿ ಇದೆಯಾ ಗಾಡಿಯಲ್ಲಿ? ಹಾಂ ಎಲ್ ಪಿ ಜಿ ಇದೆ ಸರ್, 2 ರನ್ನಿಂಗ್ ಐತೆ. ಓಕೆ, ಈಗ ಗಾಡಿ ಓಡಿರೋದು 2 ಲಕ್ಷ ಚಿಲ್ಲರೆ ಓಡಿದೆ? ಹಾಂ 2 ಲಕ್ಷ ಚಿಲ್ಲರೆ ಹೊಡೆಯುತ್ತೆ ಸರ್ ಅದು. ಓಕೆ, ಇಂಜಿನ್ ಎಮ್ ಪಿ ಎಫಾ? ಇಲ್ಲ ಸರ್, ಕಾರ್ಬೋರೇಟರ್ ಸರ್ ಅದು. ಕಾರ್ಬೋರೇಟರ್ ಐತಾ? ಹಾಂ ಕಾರ್ಬೋರೇಟರ್ ಸರ್ ಅದು. ಹಾಂ ಹಾಂ, ಟೈರ್ ಎಲ್ಲ ಹಂಗಿದಾವೆ ಗಾಡಿಯಲ್ಲಿ? ಫ್ರಂಟ್ 90% ಅದಾವೆ ಸರ್. ಹಾಂ ಬ್ಯಾಕ್ ಬಂದು ಒಂದು 70-60% ಅದಾವೆ ಸರ್. ಓಕೆ, ಸ್ಟೆಪ್ನಿ ಐತಾ? ಐತೆ ಸರ್, ಸ್ಟೆಪ್ನಿ ಐತಿ. ಓಕೆ, ಎಷ್ಟು ಸೀಟ್ರ್ ಗಾಡಿ ಸರ್ ಇದು? ಅದು 4+1 ಸರ್, ನಾವು 5 ಸೀಟರ್ ಮಾಡ್ಕೊಂಡೇವೆ ರೀ. ಹಾಂ ಹಾಂ 4+1 ಸರ್. ಓಕೆ, ಗಾಡಿ ಒರಿಜಿನಲ್ ಪೇಂಟ್ ಆಗಿದೆ, ರೀಪೇಂಟು ಟಚಪ್ ಆಗಿದಾವ? ಇಲ್ಲ ಸರ್, ಏನು ಮಾಡಿಸಿಲ್ಲ ಸರ್, ಸ್ವಲ್ಪ ಟಿಂಕರಿಂಗ್ ವರ್ಕ್ ಐತ್ರಿ ಸೈಡ್ ಅವ್ರ ಕಡೆ. ಹ್ಞೂ ನಾವು ಟಿಂಕರಿಂಗ್ ವರ್ಕ್ ಯಾವುದು ಮಾಡಿಸಿಲ್ಲ ರೀ ಇನ್ನೂ. ಹ್ಞೂ ಹ್ಞೂ, ಒಳಗಡೆ ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಯ್ತಾ? ಚೆನ್ನಾಗೈತೆ ಸರ್, ಪ್ಲಾಟ್ಫಾರ್ಮ್ ಒಳಗಡೆ ಆಯ್ತು. ಆಮೇಲೆ ಅದ ಏನು ನಾವು ಇನ್ನೋರ್ಗೆ ಏನು ಮಾಡಿಸಿಲ್ಲ ಸರ್, ಇನ್ನೇನು ಅದಕ್ಕೆ ಬೇಡ ಮಾರಿಬಿಡೋದು ಆತಂತಂದು ಮಾರಾತಿದ್ವಿ ಅಷ್ಟೇ ರೀ. ಹ್ಞೂ ಹ್ಞೂ, ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್? ಏನಿಲ್ಲ ಸರ್, ಎಲ್ಲ ಕ್ಲಿಯರ್ ಐತಿ. ಓಕೆ, ಒರಿಜಿನಲ್ ಆರ್ ಸಿ ಕಾರ್ಡು ಎಲ್ಲ ಇದಾವ? ಹಾಂ ಇದೆ ಸರ್, ಅದು ಫೋಟೋ ಹಾಕಿದ್ದು ನೋಡಿ ಸರ್. ಓಕೆ, ಎಲ್ಲಿ ಸರ್ ಅದು ಗಾಡಿದು? ಇದು ಲಕ್ಷ್ಮೇಶ್ವರ ಸರ್. ಲಕ್ಷ್ಮೇಶ್ವರ, ಹಾವೇರಿ ಹತ್ರನಾ? ಹಾಂ ಇಲ್ಲ ಸರ್, ಗದಗ ಡಿಸ್ಟಿಕ್ ರೀ. ಹ್ಞೂ ಹಾವೇರಿಯಿಂದ ಒಂದು 30-40 ಕಿಲೋಮೀಟ್ರ್ ಆಗ್ತದೆ ಸರ್, 40 ರೀ ಓಕೆ, ಹಾವೇರಿಯಿಂದ. ಏನು ಹೇಳ್ತೀರಾ ಗಾಡಿ ರೇಟು? ಸರ್ 150 ಹೇಳ್ತೇವೆ ರೀ, ಹೆಚ್ಚು ಕಡಿಮೆ ಕೊಡ್ತೇವೆ ಸರ್, ಏನು ಅದೇನು ಫಿಕ್ಸ್ ಇಟ್ಟಿಲ್ಲ ರೀ ನಾವು. ಹಾಂ ಅಂದರೆ ನಮ್ಮ ಕಾಕಾರ ಗಾಡಿ ರೀ ಅದು, ಅವ್ರು ಓಡಿಸ್ತಾರೆ. ಓಕೆ, ಹೆಚ್ಚು ಕಡಿಮೆ ಬಂದು ಮಾತುಕತೆ ಕುಂತ್ರೆ ಹೆಚ್ಚು ಕಡಿಮೆ ಆಗ್ತದೆ ಸರ್, ಅದೇನು ಇದೇನಿಲ್ಲ. ಯಾಕೆ ಅವರು ಬೇರೆ ಗಾಡಿ ತೊಗೊಂತ ಇದ್ದಾರೆ ರೀ, ಹಾಂ ಹಾಂ ಅದಕ್ಕೆ ಅದನ್ನು ಕೇಳಿ ಮಾಡ್ತೇವೆ. ಓಕೆ, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮುಟ್ಟಿದ್ದಾವೆ? ಸರ್ ಇನ್ಸೂರೆನ್ಸ್ ಫೆಬ್ರವರಿ ಮುಗಿತೈತೆ ರೀ, ಹಾಕ್ಕೊಡ್ತೇವೆ ರೀ ಅದನ್ನು. ಹೊಸ್ದಾಗಿ ಕೊಡ್ತೀರಾ? ಹೌದು ಹಾಕ್ಕೊಡ್ತೇವೆ ರೀ, ಯಾರು ತೊಗೊಂತಾರೆ ಇನ್ಸೂರೆನ್ಸ್ ನಾವು ಮಾಡಿಕೊಡ್ತೇವೆ. ಎಫ್ ಸಿ ಎಲ್ಲ ಮುಟ್ಟಿದೆ? ಎಫ್ ಸಿ ಇನ್ನು 26 ಮಟ್ಟ ಆಯ್ತು ಸರ್. 26. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ ಇದನ್ನೇ ಹಾಕ್ರಿ ಸರ್. ಓಕೆ ಸರ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ವ್ಯವಹಾರ ಕುಂತಾಗ ಅವ್ರು ಹೇಳೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ, ಇನ್ನೂ ಕಡಿಮೆನೇ ಆಗುತ್ತೆ. ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಓನರ್ ನಂಬರು ವೀಡಿಯೋ ಕೆಳಗಡೆ ಇರುತ್ತೆ ಟೈಟಲಲ್ಲಿ, ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರೋದ್ರಿಂದ ನಿಮ್ಮ ಗಾಡಿ ಸೇಲಿಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.